ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ಮತ್ತೊಂದು ದಿನದಲ್ಲಿ ಕರ್ತನ ಕೃಪೆಯಿಂದ ನೀವು ನಾನು ಆತನ ಪಾದ ಸನ್ನಿಧಿಗೆ ಬಂದಿದ್ದೇವೆ. ದೇವರ ವಾಕ್ಯವನ್ನು ಧ್ಯಾನ ಮಾಡಿ ಬಲ ಹೊಂದುವುದಕ್ಕೂ ಈ ಲೋಕಯಾತ್ರೆಯ ಜೀವಿತದಲ್ಲಿ ಬರುವಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನಾವು ಕರ್ತನನ್ನು ದೃಷ್ಟಿಸಿ ನಡೆಯುವುದಕ್ಕೂ ಬಂದಿದ್ದೇವೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿ, ಆಶೀರ್ವಾದವನ್ನು ಉಂಟು ಮಾಡಲಿ. ಪ್ರೀತಿ ದೇವಜನವೇ, ಈ ಭೂಮಿಯ ಮೇಲೆ ಯಾವುದೂ ಸ್ಥಿರವಲ್ಲ. ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ, ಒಂದು ವ್ಯಕ್ತಿಯ ಆದಾಯವಾಗಲಿ, ಕುಟುಂಬದ ಪರಿಸ್ಥಿತಿಯಾಗಲಿ, ಜೀವಿತವಾಗಲಿ ಒಂದೇ ರೀತಿ ಇರುವುದಿಲ್ಲ. ಕಾಲಕ್ಕನುಗುಣವಾಗಿ ಬದಲಾಗುತ್ತಾ ಹೋಗುತ್ತದೆ. ಹಾಗಾದರೆ ದೇವರ ವಾಕ್ಯ ನಿಮಗೂ ನನಗೆ ಹೇಳುವುದೇನೆಂದರೆ, ನಾವು ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿರುವಾಗ, ಕಷ್ಟಗಳಲ್ಲಿರುವಾಗ, ಕಣ್ಣೀರಿನಲ್ಲಿರುವಾಗ ಅದು ಕೂಡ ಮಾರ್ಪಡುತ್ತದೆ. ಸುಖವು ಹೇಗೆ ಬೇಗನೆ ದುಃಖವಾಗಿ ಬಾಧೆಯಾಗಿ ಮಾರ್ಪಡುತ್ತದೋ ಹಾಗೆ ನಮ್ಮ ಜೀವಿತದಲ್ಲಿ ಇರುವ ಕಷ್ಟ ಪ್ರಯಾಸ ಒಂದು ದಿವಸ ಮಾರ್ಪಡುತ್ತದೆ. ಅಂಥ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಏನು ಮಾಡಬೇಕು? ಇವತ್ತಿನ ವಾಕ್ಯವು ನಿಮಗೂ ನನಗೂ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 46ನೇ ಕೀರ್ತನೆ 1ನೇ ವಾಕ್ಯ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ. ನನ್ನ ಪ್ರೀತಿಯ ದೇವಜನವೇ, ಈ ವಾಕ್ಯವನ್ನು ಕೇಳುತ್ತಿರುವಂಥ ನಿಮ್ಮ ನನ್ನ ಜೀವಿತದಲ್ಲಿ ಒಂದು ಗುರುತಿರಲಿ: ಬದಲಾಗುವ ಈ ಲೋಕದಲ್ಲಿ ಬದಲಾಗದ ದೇವರಿದ್ದಾನೆ. ಅದಕ್ಕೆ ದೇವರನ್ನು ದುರ್ಗ, ಆಶ್ರಯ ದುರ್ಗ ಎಂದು ಹೇಳುತ್ತಾರೆ. ದೇವಜನವೇ, ಕಟ್ಟಲ್ಪಟ್ಟಂಥ ಒಂದು ಕೋಟೆಯು ಅದು ಸ್ಥಿರವಾಗಿರುತ್ತದೆ, ಸ್ಥಳವನ್ನು ಬಿಟ್ಟು ಅದು ಹೋಗುವುದಿಲ್ಲ. ಆ ಕೋಟೆಯು ಮಳೆಗೂ ಬಿಸಿಲಿಗೂ ಶತ್ರುಗಳಿಗೂ ಸಮಸ್ಯೆಗಳಿಗೂ ಅದು ಆಶ್ರಯವಾಗಿ ಮಾರ್ಪಡುತ್ತದೆ. ಅಂದರೆ ಒಂದು ಸ್ಥಿರವಾದ ಸ್ಥಳವು ಆಶ್ರಯಕ್ಕೆ ಯೋಗ್ಯವು, ಅಸ್ಥಿರವಾದಂಥ ಸ್ಥಳವು ಅದು ಆಶ್ರಯಕ್ಕೆ ಯೋಗ್ಯವಲ್ಲ. ಮನುಷ್ಯರು ಆಶ್ರಯ ದುರ್ಗವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಯಾವುದು ಸ್ಥಿರವಾಗಿರುತ್ತದೋ ಅದೇ ಆಶ್ರಯ ದುರ್ಗ. ನನ್ನ ಪ್ರಿಯ ದೇವಜನವೇ, ವಾಹನಗಳು ಸ್ಥಿರವಲ್ಲ, ಮನುಷ್ಯರುಗಳು ಸ್ಥಿರವಲ್ಲ, ಪ್ರಾಣಿ ಪಕ್ಷಿಗಳು ಸ್ಥಿರವಲ್ಲ ಅಲ್ವಾ? ಇವು ನೋಡುವಾಗ ಸೂರ್ಯ ಚಂದ್ರ ನಕ್ಷತ್ರಗಳು ಸ್ಥಿರವಲ್ಲ. ಅಂದರೆ ನನ್ನ ಉದ್ದೇಶ ಆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವಂತೆ ಇರುತ್ತವೆ. ಆದರೆ ನೀವು ಗಮನಿಸಿರಿ, ಒಂದು ಕೋಟೆಯನ್ನು ಗಮನಿಸಿರಿ, ಆ ಕೋಟೆಯು ಅಲ್ಲೇ ಇರುತ್ತದೆ. ಆಗ ಅಂಥ ಸಂದರ್ಭದಲ್ಲಿ ಆ ಕೋಟೆಯ ಕೆಳಗಡೆ ನಮಗೆ ಒಂದು ಆಶ್ರಯವು ಲಭಿಸುತ್ತದೆ. ಮಳೆ ಬಂದಾಗಲೂ, ಗಾಳಿ ಬಂದಾಗಲೂ, ಬಿಸಿಲು ಬಂದಾಗಲೂ, ಚಳಿ ಬಂದಾಗಲೂ ಆ ಆಶ್ರಯ ದುರ್ಗವು, ಕೋಟೆಯು ಹಾಗೆ ಇರುತ್ತದೆ. ಅದಕ್ಕೆ ನಾವು ದೇವರನ್ನು ಆಶ್ರಯ ದುರ್ಗ ಎಂದು ಕರೆಯುತ್ತೇವೆ. ಅಂದರೆ ದೇವರು ಬದಲಾಗುವವನು ಅಲ್ಲ, ಮಾತು ತಪ್ಪುವವನು ಅಲ್ಲ, ಆತನು ಸ್ಥಿರವಾಗಿ ಇರುವಂಥವನು. ಹಾಗಾದರೆ ಕೋಟೆಯು ಅಲ್ಲೇ ಇರುತ್ತದೆ, ನಾವೇ ಓಡಿ ಬರಬೇಕು. ಅಂದರೆ ದೇವರು ಎಲ್ಲ ಸ್ಥಳದಲ್ಲಿ ಕೋಟೆಯಾಗಿ ಆಶ್ರಯ ದುರ್ಗವಾಗಿ ನಮಗಾಗಿರುತ್ತಾನೆ. ನಾವು ಆತನ ಸಹಾಯ ಪಡ್ಕೊಳ್ಳಬೇಕು. ನೀವು ಆಲೋಚನೆ ಮಾಡಿ, ಕೋಟೆಯು ಸ್ಥಿರವಾಗಿ ನಿಮ್ಮ ಪಕ್ಕದಲ್ಲಿ ಇರುತ್ತದೆ, ನಾನು ಹೋಗಲ್ಲ, ನನಗೆ ಸಹಾಯ ಬೇಕಿಲ್ಲ ಅಂದರೆ ನಿಮಗೂ ನನಗೇನ ನಷ್ಟ. ದೇವರನ್ನು ಆಶ್ರಯಿಸದೆ ಹೋದರೆ ನಷ್ಟ ನಮಗೇನೆ. ಆದುದರಿಂದ ನೀವು ನಾನೇನು ಮಾಡಬೇಕು? ಆ ಆಶ್ರಯ ದುರ್ಗವಾಗಿರುವಂಥ ದೇವರನ್ನು ಆಶ್ರಯಿಸಬೇಕು. ಎಷ್ಟೋ ಜನರು, ಓ ಯೇಸುವ ಅವರು ಬೇರೆ ದೇಶದ ದೇವರು, ಯೇಸುನ ಅವರು ಕನ್ವರ್ಟ್ ಮಾಡ್ತಾರೆ, ಯೇಸುವ ಅದು ಇದು ಅಂತ ಅಂದುಕೊಳ್ಳುತ್ತಾರೆ. ಪ್ರಿಯ ದೇವಜನವೇ, ನಾವು ಮಾತನಾಡುವಂಥದ್ದು ದೇವರು ಅಂದರೆ ದೇಹವಿಲ್ಲದವನು, ವರ್ಣವಿಲ್ಲದವನು, ರೂಪವಿಲ್ಲದವನು. ಕನ್ನಡದಲ್ಲಿ ದೇವರು ಎನ್ನುವಂಥ ವಿವರಣೆ. ಅಂದರೆ
ದೇವರೆನ್ನುವಂಥವರು ಸೃಷ್ಟಿಕರ್ತನು, ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುವಂಥವರು. ಆದರೆ ಈ ಲೋಕದಲ್ಲಿ ಎಷ್ಟೋ ದೇವತೆಗಳಿದ್ದಾರೆ. ಅವರೆಲ್ಲರೂ ಮುಖವನ್ನು ನೋಡಿ, ಕುಲವನ್ನು ನೋಡಿ, ಬಣ್ಣವನ್ನು ನೋಡಿ, ತಂದಿರುವ ವಸ್ತುಗಳನ್ನು ನೋಡಿ ಅದರ ಆಧಾರದ ಮೇಲೆ ಹೋಗುತ್ತದೆ. ಏಸು ಸ್ವಾಮಿ ಸರ್ವರನ್ನು ಏಕರೀತಿಯಲ್ಲಿ ಪ್ರೀತಿಸುತ್ತಾರೆ. ಕಾರಣ ಆತನು ಸೃಷ್ಟಿಕರ್ತನಾದ ದೇವರು. ಈ ವಾಕ್ಯದಲ್ಲಿ ಹೇಳುತ್ತಾ ಇದೆ, ನಿಮ್ಮಲ್ಲಿ ಯಾರಾದರೂ, ನಾನಾಗಲಿ, ನೀವಾಗಲಿ, ಅನ್ಯರಾಗಲಿ, ಯಾರೇ ಆಗಲಿ, ದೇವರು ಧರ್ಮದ ದೃಷ್ಟಿಯಲ್ಲಿ ನೋಡೋದಿಲ್ಲ. ಯಾರು ಇಕ್ಕಟ್ಟಿನಲ್ಲಿದ್ದಾರೋ ಅವರು ದೇವರ ಬಳಿಗೆ ಬಂದರೆ ಅವರಿಗೆ ದೇವರು ವಿಶೇಷ ಸಹಾಯಕನು. ಹೌದು ದೇವಜನವೇ, ವಿಶೇಷ ಸಹಾಯಕರು ಅಂದರೆ ಅವರು ಒಂದು ಪ್ರತ್ಯೇಕವಾದ ಸಹಾಯವನ್ನು ನಿಮಗೂ ನನಗೂ ಮಾಡುತ್ತಾರೆ. ಯೇಸುಸ್ವಾಮಿಯ ಬಳಿಗೆ ಬಂದ ಯಾರನ್ನು ಕೂಡ ಯೇಸುಸ್ವಾಮಿ ನಿಮ್ಮದು ಯಾವ ಕುಲ, ನಿಮ್ಮದು ಯಾವ ಧರ್ಮ, ನಿಮ್ಮದು ಯಾಕೆ ಏನು ಅಂತ ಕೇಳಲಿಲ್ಲ. ಕೆಲವರನ್ನು ಯೇಸುಸ್ವಾಮಿ ಪರೀಕ್ಷಿಸಿದರು. ಅವರ ನಂಬಿಕೆ ಹೇಗಿದೆ ಎಂದು ಪರೀಕ್ಷಿಸಿದರು. ಅದನ್ನು ಬಿಟ್ಟರೆ ನಿನಗೂ ನನಗೂ ಸಂಬಂಧ ಇಲ್ಲ, ಹೋಗು ಎಂದು ತಳ್ಳಿಬಿಡಲಿಲ್ಲ. ಯಾರೂ ಯೇಸುವಿನ ಬಳಿಗೆ ಬಂದವರು ಬರಿಗೈಯಲ್ಲಿ ಹೋಗಲಿಲ್ಲ. ಹಾಗಾದರೆ ನೀವು ನಾನು ಕೂಡ ಯೇಸುವಿನ ಬಳಿಗೆ ಬಂದಾಗ ವಿಶೇಷ ಸಹಾಯ ನಿಮಗೂ ನನಗೂ ಲಭಿಸುತ್ತದೆ. ಅದಕ್ಕೆ ಈ ಕೀರ್ತನೆಗಾರನು ಬರೆಯುತ್ತಾ ಇದ್ದಾನೆ, ದೇವರ ಗುಣಗಳನ್ನು ವರ್ಣಿಸುತ್ತಾ ಅಲ್ಲಿ ಹೇಳುತ್ತಾ ಇದೆ, ಆತನು ಅಂದರೆ ಬದಲಾಗದ ಆಶ್ರಯ ದುರ್ಗವಾಗಿರುವಂಥ ಈತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಈ ವಿಡಿಯೋ ನೋಡುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಇಕ್ಕಟ್ಟು, ಬಿಕ್ಕಟ್ಟು, ಸಮಸ್ಯೆ, ಸಂಕಟ, ಕಣ್ಣೀರು, ವೇದನೆಗಳು ಇರಬಹುದು. ದೇವರು ಬದಲಾಗುವುದಿಲ್ಲ, ದೇವರು ಮೋಸ ಮಾಡೋದಿಲ್ಲ. ನೀವು ನಾನು ಆತನನ್ನು ಆಶ್ರಯಿಸಿದರೆ ನಿಮಗೆ ವಿಶೇಷ ಸಹಾಯಕನಾಗಿ ಇರುತ್ತಾನೆ. ನಿಮಗೆ ವಿಶೇಷ ಸಹಾಯ ಬೇಕಾಗಿದೆಯಲ್ವಾ? ಯಾಕೆಂದರೆ ನೀವು ಸಹಾಯಕ್ಕಾಗಿ ಎದುರು ನೋಡಿ ನೋಡಿ ಸಾಕಾಗಿ ಹೋಗಿದೆ. ಮನುಷ್ಯರಿಂದಲೂ, ಅಧಿಕಾರಿಗಳಿಂದಲೂ, ಸರ್ಕಾರಗಳಿಂದಲೂ, ಪೊಲೀಸರಿಂದಲೂ, ಕೋರ್ಟ್ಗಳಿಂದಲೂ, ಡಾಕ್ಟರ್ಗಳಿಂದಲೂ, ಲಾಯರ್ಗಳಿಂದಲೂ, ನಿಮ್ಮ ಸ್ವಂತದವರಿಂದಲೂ, ಸ್ನೇಹಿತರಿಂದಲೂ ಸಹಾಯವನ್ನು ಎದುರು ನೋಡುತ್ತಾ ಇದ್ರಿ. ಆದರೆ ನಿಮಗೆ ಯಾವ ಸಹಾಯವೂ ಸಿಗಲಿಲ್ಲ. ಆದರೆ ದೇವರು ವಾಕ್ಯ ಹೇಳುತ್ತದೆ, ಇಕ್ಕಟ್ಟಿನಲ್ಲಿರುವಂಥ ನಿಮಗೆ ದೇವರು ವಿಶೇಷ ಸಹಾಯಕನಾಗಿದ್ದಾನೆ. ಆಮೇನ್. ಕರ್ತನಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನವೇ, ಅದಕ್ಕೆ ನಾವು ಕೀರ್ತನೆಗಳ ಗ್ರಂಥದಲ್ಲಿಯೇ 118:5 ವಾಕ್ಯದಲ್ಲಿ ಓದುತ್ತೇವೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟೆನು ಅಂತ ಹೇಳ್ತಾ ಇದೆ. ಇಕ್ಕಟ್ಟು ವಿಶಾಲವಾದ ಸ್ಥಳ. ಇರುಕಾದ ಬಡತನವಾದ ಮನೆಯಲ್ಲಿರುವಾಗ ದೇವರು ನಮಗೆ ಒಂದು, ದೇವರೇ ಇಷ್ಟು ಜನ ಇದ್ದೀವಿ, ನನಗೊಂದು ವಿಶಾಲ ಸ್ಥಳ ಬೇಕಪ್ಪ ಅಂದರೆ ಅರಮನೆ ನಾವು ಕೇಳುತ್ತಾ ಇಲ್ಲ, ಇಕ್ಕಟ್ಟಾಗಿದೆ, ನನಗೆ ವಿಶಾಲ ಮಾಡಪ್ಪ ಎಂದು ಕೇಳಿದಾಗ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ, ನಿಮಗೆ ಸಹಾಯ ಮಾಡುತ್ತಾರೆ. ದೇವರೇ, ಸಣ್ಣ ವಾಹನ ಇದೆ, ಹೋಗ್ಲಿಕ್ಕಾಗ್ತಾ ಇಲ್ಲ, ಒಂದೊಂದು ದೊಡ್ಡ ವಾಹನ ಬೇಕು, ದೇವರು ಕೊಡುತ್ತಾರೆ. ಅಪ್ಪ, ನನಗಂತ ಒಂದು ಸ್ಥಳ ಇಲ್ಲ, ಒಂದು ಸೈಟ್ ಇಲ್ಲಪ್ಪ, ನನಗೋಸ್ಕರ ಒಂದು ಜಾಗ ಕೊಡಪ್ಪ, ದೇವರು ಕೊಡುತ್ತಾರೆ. ನನ್ನ ಪ್ರಿಯ ದೇವಜನವೇ, ಅದು ನೆಲವಾದರೂ, ಅದು ಮನೆಯಾದರೂ, ಅದು ಕೆಲಸವಾದರೂ, ಸಾಲದಿಂದ ಬಿಡುಗಡೆಯಾದರೂ, ಕಷ್ಟವಾದರೂ, ದೇವರು ಉಸಿರುಗಟ್ಟಿದ ಸ್ಥಿತಿಯಿಂದ ನಿಮ್ಮನ್ನು ನನ್ನನ್ನು ಮೇಲೆತ್ತಲಿಕ್ಕೆ, ಕಾಪಾಡಲಿಕ್ಕೆ, ಇಕ್ಕಟ್ಟಿನಿಂದ ವಿಶಾಲವಾದ ಸ್ಥಳಕ್ಕೆ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಈ ಪರಲೋಕದ ಮಾರ್ಗ ಇಕ್ಕಟ್ಟಾದದ್ದೇ, ಆದರೆ ಅದರ ಕೊನೆ ವಿಶಾಲವಾದದ್ದು. ನನ್ನ ಪ್ರಿಯ ದೇವಜನವೇ, ವಿಶಾಲವಾದ ಮಾರ್ಗ ನರಕ, ಕೊನೆಗೆ ಅದು ದೊಡ್ಡ ಬೆಂಕಿಗೆ ಆಹುತಿ. ಯಾವುದು ಬೇಕು? ಈಗ ಕಷ್ಟಪಟ್ಟು
ಕೊನೆಯಲ್ಲಿ ವಿಶಾಲ ಸ್ಥಳ ಸಂತೋಷವನ್ನು ಅನುಭವಿಸುವುದಾ? ಇಲ್ಲವೇ ಈಗ ಸಂತೋಷಪಟ್ಟು ಕೊನೆಗೆ ನರಕದಲ್ಲಿ ಬೀಳುವುದಾ? ಯೇಸು ಸ್ವಾಮಿಯ ಬಳಿಯಲ್ಲಿ ಬರುವಂಥ ನಿಮಗೆ ಈ ಲೋಕದಲ್ಲಿ ಸಹಾಯ ಮಾಡುವುದಿಲ್ಲ ಎಂದು ಅಲ್ಲವೇ ಅಲ್ಲ. ಆದರೆ ಆತನು ಅಲ್ಪಕಾಲ ಈ ಲೋಕದಲ್ಲಿ ನಿಮಗೆ ಹೆಚ್ಚು ಸಿಗದೆ ಹೋದರೂ ಕೂಡ ನಿಮಗೆ ಮುಂದಿನ ಆತ್ಮದಲ್ಲಿ ಯುಗ ಯುಗಾಂತರಗಳಿಗೂ ವಿಶೇಷ ಸಹಾಯವನ್ನು ಮಾಡುತ್ತಾನೆ. ಕಲ್ವಾರಿಯ ಶಿಲುಬೆಯ ಮೇಲೆ ನಿಮ್ಮನ್ನು ನನ್ನನ್ನು ಆತನು ರಿಪ್ಲೇಸ್ ಮಾಡಿ ನನ್ನ ಸ್ಥಾನವನ್ನು ವಹಿಸಿ ನಮಗೆ ವಿಶೇಷ ಸಹಾಯ ಮಾಡಿದ್ದಾರೆ. ನಾವೇ ಆ ಜಾಗದಲ್ಲಿರಬೇಕಾಗಿತ್ತು. ನಮ್ಮನ್ನು ಆತನು ಬಿಡಿಸಿದ್ದಾರೆ. ಯಾರೂ ಮಾಡದ ಸಹಾಯವನ್ನು ಯೇಸು ಸ್ವಾಮಿ ಮಾಡಿದ್ದಾರೆಂದು ದೇವರ ವಾಕ್ಯವು ನಮಗೆ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ನನ್ನ ಪಾಪ ದೋಷಗಳಿಗಾಗಿ ಯೇಸು ಸ್ವಾಮಿ ಕಲ್ವಾರಿಯ ಶಿಲುಬೆಯನ್ನು ಏರಿದ್ದಾರೆ. ಒಬ್ಬ ಮನುಷ್ಯನಿಂದ ಹೇಗೆ ಪಾಪವು ಬಂದಿತೋ ಅದೇ ರೀತಿಯಲ್ಲಿ ಇನ್ನೊಬ್ಬರಿಂದ ಪಾಪವು ಹೋಗುತ್ತದೆಂದು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳುತ್ತದೆ. ಈ ದಿನ ನಿಮಗೆ ಇಕ್ಕಟ್ಟುಗಳಿದೆಯಾ? ತುಂಬ ಬಾಧೆ ಪಡುತ್ತಾ ಇದ್ದೀರಾ? 10-15 ವಿಷಯಗಳನ್ನು ದೇವರ ಹತ್ರ ಕೇಳಕ್ಕೆ ಹೋಗಬೇಡಿ. ದೇವರಿಗೆ ಅರ್ಥ ಆಗುತ್ತೆ ಇಲ್ಲ ಅಂತಲ್ಲ, ಆದರೆ ನೀವು ಏನನ್ನು ಬೇಡಿಕೊಳ್ಳುತ್ತಿದ್ದೀರೋ ಸ್ಪಷ್ಟತೆ ಇದೆಯಾ? ಒಂದು ವಿಷಯವನ್ನು, ದೇವರೇ ನನಗೆ ಈ ಇಕ್ಕಟ್ಟಿದೆ, ಇದರಿಂದ ಬಿಡಿಸು. ಈ ಅವಶ್ಯಕತೆ ಇದೆ, ಇದನ್ನು ಒದಗಿಸು. ಈ ಸಹಾಯ ಬೇಕು, ಇದನ್ನು ನನಗೆ ಕೊಡು ಎಂದು ಸ್ಪಷ್ಟವಾಗಿ ದೇವರ ಹತ್ರ ನೀವು ಬಿಡದೆ ಕೇಳಿದರೆ ಆಶ್ರಯ ದುರ್ಗವಾಗಿರುವ ಆತನು ವಿಶೇಷ ಸಹಾಯಕನಾಗಿ ನಿಮಗೆ ಬರುತ್ತಾನೆ. ಆತನು ನಿಮ್ಮ ಪರಿಸ್ಥಿತಿಯನ್ನು ಅರಿತಿರುವ ಆತನು, ನಿಮ್ಮನ್ನು ಕನಿಕರಿಸಿ ಸಹಾಯ ಮಾಡುವ ಆತನು ಆಗಿದ್ದಾನೆ. ನನ್ನ ಪ್ರಿಯ ಜನವೇ, ನಾವು ಮಾರ್ಕನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 47ನೇ ವಚನದಲ್ಲಿ ಒಬ್ಬ ವ್ಯಕ್ತಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಇದ್ದಾನೆ. ಆತನು ಈ ರೀತಿಯಾಗಿ ನಾವು ನೋಡುತ್ತೇವೆ, ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೇ ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಒಂದು ವೇಳೆ ಒಳ್ಳೆಯ ಭಿಕ್ಷೆ ಸಿಗುತ್ತಿದ್ದರೆ, ಒಳ್ಳೆಯ ಜೀವನ ಅವನದಾಗಿದ್ದಿದ್ದರೆ ಅವನು ಅಯ್ಯೋ ಕಣ್ಣು ಬಂದರೆ ಇಷ್ಟು ಸಿಗುತ್ತೋ ಇಲ್ಲವೋ, ನಾನು ಹೀಗೆ ಇರುವುದು ಒಳ್ಳೆಯದು ಎಂದು ತಿಳಿದು ಅವನು ಸಂತೋಷಿಸಬೇಕಾಗಿತ್ತು. ಆದರೆ ಆ ಭಿಕ್ಷೆ ಬೇಡುವಂಥದ್ದು, ಆ ಕುರುಡುತನ, ಆ ಜೀವಿತ ಅವನಿಗೆ ಬೇಡ. ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ, ನಿಮಗೂ ಕೆಲವು ಉಸಿರುಗಟ್ಟಿದ ವಾತಾವರಣಗಳು ಕುಟುಂಬದಲ್ಲಿ ಇದ್ದಾವೆ. ಉತ್ತಮ ಕೆಲಸ ಇರಬಹುದು, ಒಳ್ಳೆಯ ಮನೆ ಇರಬಹುದು, ಒಳ್ಳೆಯ ಪ್ರೀತಿಸುವ ವ್ಯಕ್ತಿಗಳು ನಿಮ್ಮ ಮನೆಯಲ್ಲಿರಬಹುದು. ಇನ್ನು ಏನೋ ನಿಮ್ಮನ್ನು ಕಾಡುತ್ತಿದೆ, ಏನೋ ಸಮಾಧಾನವೇ ಇಲ್ಲ, ಏನೋ ನೆಮ್ಮದಿಯೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇಕ್ಕಟ್ಟು ನಿಮ್ಮನ್ನು ಬಿಕ್ಕಟ್ಟಾಗಿ ಮಾಡುತ್ತಿದೆಯಾ? ದೇವರು ಇವತ್ತು ಹೇಳುತ್ತಾ ಇದ್ದಾರೆ, ಮಗಳೇ, ಯಾವುದಕ್ಕಾಗಿ ಇಷ್ಟು ಪ್ರಯಾಸ ಪಡ್ತಾ ಇದೆಯಾ? ಯಾವ ವಿಷಯಕ್ಕಾಗಿ ನೀನು ಈ ರೀತಿಯಾಗಿ ಬಾಧೆ ಪಡ್ತಾ ಇದೆಯಾ? ನೆಮ್ಮದಿಯೇ ಇಲ್ವಾ? ಬೇಸರ, ಜೀವನನೇ ಬೇಸರ ಅನ್ನಿಸ್ತಾ ಇದೆಯಾ? ಎಷ್ಟು ದುಡಿದರು, ಎಷ್ಟು ಕಷ್ಟಪಟ್ಟರು, ಎಷ್ಟು ಕೆಲಸ ಮಾಡಿದರು, ಆ ಜಾಗದಲ್ಲಿ ನಿನಗೆ ತೃಪ್ತಿನೇ ಇಲ್ವಾ? ಈ ಕುರುಡ ಭಿಕ್ಷೆಗಾರನು ಭಿಕ್ಷೆ ಬೇಡುತ್ತಾ ಇದ್ದಾನೆ, ಕುರುಡುತನ ಇದೆ, ಕುಟುಂಬದ ಪರಿಸ್ಥಿತಿ, ತನ್ನ ಪರಿಸ್ಥಿತಿ ಸರಿ ಇಲ್ಲ. ದೇವರೇ, ನನಗೆ ಈ ಸ್ಥಿತಿ ಬೇಡಪ್ಪ, ನನಗೆ ವಿಶೇಷವಾದ ಸಹಾಯ ಬೇಕು ಎಂದು ಅವನು, ದಾವೀದ ಕುಮಾರನೇ ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸದೆ ದಾಟಿ ಹೋಗಬೇಡ ಎಂದು ಅವನು ಕೂಗಿಕೊಳ್ಳುತ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ಈ ವಾಕ್ಯವನ್ನು ನೀವು ಧ್ಯಾನ ಮಾಡಿದಿರಲ್ವಾ? ಏನು ಕೀರ್ತನೆಗಳಲ್ಲಿ 118:5 ಇಕ್ಕಟ್ಟಿನಲ್ಲಿ ಕರ್ತನಿಗೆ ಮೊರೆಯಿಟ್ಟೆನು ಎಂದು ಹೇಳುತ್ತದೆ. ಈ ಒಂದು ಕುರುಡ ಭಿಕ್ಷಗಾರನು ಕೂಡ ದೇವರಿಗೆ ಮೊರೆಯಿಟ್ಟನು, ಕೂಗಿಕೊಂಡನು. ದೇವರೇನು ಮಾಡಿದರು? ಹೊರಟೆ ಹೋದ್ರ? ಅವನು ಕುರುಡ, ಅವನು ಭಿಕ್ಷಗಾರ,
ಅವನ ಹತ್ರ ನನಗೇನು ಮಾತು ಅಂತ ಅನ್ನುತ್ತಾನ? ದೇವರು, ನೀನು ಒಂದು ಹಳ್ಳಿಯವನಾಗಿರಬಹುದು, ಸಹೋದರಿ ನೀನು ಒಬ್ಬ ಡಾಕ್ಟರ್ ಆಗಿರಬಹುದು, ಆದರೆ ದೇವರು ಪ್ರತಿಯೊಬ್ಬರನ್ನು ಪ್ರೀತಿಸುತ್ತಾರೆ. ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಪ್ರೀತಿಸುತ್ತಾರೆ. ನಿಮ್ಮನ್ನು, ನಿಮ್ಮ ಪರಿಸ್ಥಿತಿಗಳನ್ನು ಅರಿತಿದ್ದಾನೆ. ನಿಮಗೆ ಖಂಡಿತ ದೇವರು ಸಹಾಯ ಮಾಡುತ್ತಾರೆ. ಲೋಕಕ್ಕೋಸ್ಕರ ಅಲ್ಲ, ಜನರಿಗೋಸ್ಕರ ಅಲ್ಲ, ನಿನಗೋಸ್ಕರ ದೇವರನ್ನ ನಂಬು. ನಿನ್ನ ಜೀವಿತವನ್ನು ದೇವರು ಬದಲಾಯಿಸಿಕೊಡುತ್ತಾರೆ. ಈ ಒಂದು ದಾವೀದನ ಕುಮಾರನೇ ಎಂದು ಕೂಗಿಕೊಂಡಾಗ ದೇವರು ಅವನ ಪರಿಸ್ಥಿತಿಯನ್ನು ಮಾರ್ಪಡಿಸಿದನು ಎಂದು ನಾವು ನೋಡುತ್ತಾ ಇದ್ದೇವೆ. ಕೀರ್ತನೆಗಾರನು ಕೀರ್ತನೆ 107 ಅನ್ನುವಂಥ ಕೀರ್ತನೆಯಲ್ಲಿ 19-20 ವಾಕ್ಯದಲ್ಲಿ, ಅವರು ತಮ್ಮ ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಡಲು ಆತನು ಅವರನ್ನು ಕಷ್ಟದಿಂದ ತಪ್ಪಿಸಿದನು. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು, ಸಮಾಧಿಗೆ ಸೇರದಂತೆ ಮಾಡಿದನು ಎಂದು ಹೇಳುತ್ತಾ ಇದೆ. ಯೇಸು ಸ್ವಾಮಿ ಆ ಬಾರ್ತಮಯನೆಂಬ ಆ ಹುಟ್ಟು ಕುರುಡನ ಬಳಿಯಲ್ಲಿ ಒಂದು ಮಾತನ್ನು ಕೇಳುತ್ತಾರೆ, ನಿನಗೇನು ಬೇಕು? ಸ್ವಾಮಿ, ದಾವೀದ ಕುಮಾರನೇ, ನನಗೆ ಕಣ್ಣು ಬರಬೇಕು ಅಂದನು. ಹಾಗೆ ಆಗಲಿ, ನಿನ್ನ ನಂಬಿಕೆಯಂತೆ ನಿನಗೆ ಸೌಖ್ಯ ಉಂಟಾಗಲಿ ಎಂದು ಅವನಿಗೆ ದೃಷ್ಟಿಯನ್ನು ಕೊಟ್ಟರು. ಆ ಮಾತು ನೋಡಲು ಹೇಳುತ್ತದೆ, ತನ್ನ ವಾಕ್ಯವನ್ನು ಕಳುಹಿಸುತ್ತಾನೆ. ಇವತ್ತು ದೇವರು ನಿಮ್ಮ ಮನೆಗೆ, ನಿಮ್ಮ ಮನಸ್ಸುಗಳಿಗೆ ಈ ವಾಕ್ಯವನ್ನು ಕಳುಹಿಸಿದ್ದಾರೆ. ಏನಂತ? ನಿಮಗೆ ದೇವರು ವಿಶೇಷ ಸಹಾಯಕನು. ಆ ವಾಕ್ಯವು ನಿಮ್ಮ ಮನಸ್ಸಿಗೆ ಬೀಳುವಾಗ, ನಿಮ್ಮ ಮನೆಯಲ್ಲಿ ಬೀಳುವಾಗ ನಂಬಿರಿ, ನನ್ನ ಮನೆಗೆ ಪ್ರತಿದಿನ ದೇವರ ವಾಕ್ಯವು ಸಿಗ್ತಾ ಇದೆ. ನನ್ನ ಮನೆಯು ಉದ್ಧಾರವಾಗುತ್ತದೆ, ನನ್ನ ಕೆಲಸವು ಆಶೀರ್ವದಿಸಲ್ಪಡುತ್ತದೆ, ನಾನು ಬೇರೆಯವರಿಗೆ ಆಶೀರ್ವಾದವಾಗಿ ಮಾರ್ಪಡುತ್ತೇನೆ. ಈ ಜೀವನದಲ್ಲಿ ನನಗೇನು ತೃಪ್ತಿ ಇಲ್ಲ. ನನ್ನ ಪ್ರಿಯ ದೇವಜನವೇ, ಆ ಕುರುಡನ, ಆ ಒಂದು ಭಿಕ್ಷುಗಾರನ ಜೀವಿತದಲ್ಲಿ ಬೇರೊಬ್ಬರಿಗೆ ಏನೂ ಆಶೀರ್ವಾದವಿಲ್ಲ. ಬೇರೆಯವರ ಮೇಲೆ ಹಾತುಕೊಂಡಿದ್ದಾನೆ, ಬೇರೆಯವರ ಸಹಾಯವನ್ನು ಎದುರು ನೋಡುತ್ತಾ ಇದ್ದಾನೆ. ನಡೆಯಬೇಕಾದರೂ, ಏನಾದರೂ ಕೆಲಸ ಮಾಡಬೇಕಾದರೂ ಬೇರೆಯವರ ಸಹಾಯವನ್ನು ಪಡೀತಾ ಇದ್ದಾನೆ. ಆದರೆ ಒಂದು ಸಾರಿ ದೇವರ ಸಹಾಯವನ್ನು ಪಡೆದ ಈ ಕುರುಡನು ಮತ್ತೆ ಬೇರೆಯವರ ಸಹಾಯಕ್ಕಾಗಿ ಎದುರು ನೋಡಲಿಲ್ಲ. ತಾನು ಭಿಕ್ಷೆ ಬೇಡುತ್ತಿದ್ದಂಥದ್ದನ್ನು ಬಿಸಾಡ್ದ, ಕೋಲನ್ನು ಬಿಸಾಡ್ದ, ತನ್ನ ಮೇಲಿದ್ದ ಹೊದಿಕೆಗಳನ್ನು ಬಿಸಾಡ್ದ, ತನ್ನ ಜಾಗವನ್ನು ಬಿಟ್ಬಿಟ್ಟ. ಅಂದರೆ ದೇವರು ನಿಮಗೆ ಒಂದು ಸಾರಿ ವಿಶೇಷ ಸಹಾಯ ಮಾಡಿದರೆ ಆಮೇನ್, ನಿಮ್ಮನ್ನು ದೇವರು ಅದ್ಭುತವಾಗಿ ನಡೆಸುತ್ತಾರೆ. ಈ ದಿನ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನನ್ನ ಪ್ರೀತಿಯ ದೇವಜನವೇ, ನನ್ನ ಜೀವಿತವನ್ನು ದೇವರು ಅತಿಶಯವಾಗಿ ಆಶೀರ್ವದಿಸಲಿಕ್ಕಿದ್ದಾನೆ. ದೇವರ ವಾಕ್ಯವು ಹೇಳುತ್ತದೆ, ನಮ್ಮನ್ನು ಪ್ರತಿ ಸಾರಿ ದೇವರು ಎದುರು ನೋಡುತ್ತಾ ಇದ್ದಾನೆ. ನಾವು ದೇವರ ಹತ್ರ ಓಡಿ ಹೋಗಬೇಕು, ಪ್ರತಿದಿನ ದೇವರ ಹತ್ರ ಓಡಿ ಬರಬೇಕು. ಜ್ಞಾನೋಕ್ತಿಗಳ ಗ್ರಂಥ 18ನೇ ಅಧ್ಯಾಯ 10ನೇ ವಚನದಲ್ಲಿ, ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು ಎಂದು ಹೇಳುತ್ತಾ ಇದೆ. ನಾವು ಓಡಿ ಹೋಗಿ ಅದರಲ್ಲಿ ಭದ್ರವಾಗಿರಬೇಕು. ಇಕ್ಕಟ್ಟುಗಳಿವೆಯಾ? ಕಷ್ಟಗಳಿವೆಯಾ? ಅನಾರೋಗ್ಯಗಳಿವೆಯಾ? ಪರಿಸ್ಥಿತಿಗಳು ಬಿಗಡಾಯಿಸುತ್ತಿವೆಯಾ? ಸಮಾಧಾನದ ವಾರ್ತೆಯು ಎಲ್ಲೂ ಸಿಗುತ್ತಾನೇ ಇಲ್ವಾ? ಮನುಷ್ಯರು ಹೇಳೋ ಮಾತುಗಳೆಲ್ಲ ಸ್ವಾರ್ಥವು, ಮನುಷ್ಯರ ಮಾತುಗಳೆಲ್ಲವೂ ಸ್ವಂತವು. ಆದರೆ ದೇವರ ಮಾತು ನಿನಗೆ ಸಹಾಯವು. ಏಸಪ್ಪ ಇವತ್ತು ತನ್ನ ವಾಕ್ಯವನ್ನು ನಿಮ್ಮ ಮನೆಗೆ ಕಳುಹಿಸಿ, ನಿಮ್ಮ ಮನಸ್ಸಿಗೆ ಕಳುಹಿಸಿ ವಿಶೇಷವಾದಂಥ ಬಿಡುಗಡೆಯನ್ನು ನಿಮಗೆ ಅನುಗ್ರಹಿಸಿಕೊಡಲಿ ಎಂದು ನಾನು ಪ್ರಾರ್ಥನೆ ಮಾಡುತ್ತೇನೆ. ಕೀರ್ತನೆ 145ರಲ್ಲಿ 18ನೇ ವಾಕ್ಯದಲ್ಲಿ, ಯೆಹೋವನಿಗೆ ಮೊರೆಯಿಡುವವರು ಯಥಾರ್ಥವಾಗಿ ಮೊರೆಯಿಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ತನ್ನಲ್ಲಿ ಭಯಭಕ್ತಿ ಉಳ್ಳವರ ಇಷ್ಟವನ್ನು ನೆರವೇರಿಸುತ್ತಾನೆ, ಅವರ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ನನ್ನ ಪ್ರಿಯ ದೇವಜನವೇ, ನೋಡಿದ್ರ ದೇವರ ವಾಕ್ಯ ಹೇಳುತ್ತದೆ, ಭಯಭಕ್ತಿಯುಳ್ಳವರ ಇಷ್ಟವನ್ನು
ಮೊರೆ ಇಡುವವರ ಮೊರೆಯನ್ನು, ಆತನ ಕೂಗನ್ನು ಕೇಳಿ ರಕ್ಷಿಸುತ್ತಾನೆ. ದಾವೀದ ಕುಮಾರನೇ ಎಂದ ಆ ಒಂದು ಬರ್ತಮೆಯನ ಕೂಗನ್ನು ಕೇಳಿ ಬಿಡುಗಡೆಯನ್ನು ಕೊಟ್ಟ ದೇವರು, ನನ್ನ ಸಹೋದರಿ ಸಹೋದರ, ನಿನ್ನನ್ನು ಬಿಡುಗಡೆಗೊಳಿಸುವುದಿಲ್ಲವೇ? ವಿಶೇಷ ಸಹಾಯವು ನಿನಗೆ ಲಭಿಸುವುದಿಲ್ಲವೇ? ಖಂಡಿತ ದೇವರು ಲಭಿಸಿಕೊಡುತ್ತಾರೆ. ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ಈ ವಾರ್ತೆಗಳು ಎಷ್ಟೋ ಸಮಾಧಾನಕರ. ಈ ಕರ್ತನೆ ಬೋಧನೆಗಳು ನಿನ್ನವು, ನಿನ್ನ ವಾಕ್ಯಗಳಪ್ಪ. ಈ ಮಾತುಗಳನ್ನು ಕೇಳುವುದಕ್ಕೆ ನಾನು ಭಾಗ್ಯವಂತಳು ಸ್ವಾಮಿ. ಯಾಕೆಂದರೆ ಕಳವಳ ತುಂಬಿದ ಬದಲಾಗುತ್ತಿರುವ ಈ ಲೋಕದಲ್ಲಿ ಬದಲಾಗದ ನೀವು, ಬದಲಾಗದ ನಿಮ್ಮ ವಾಕ್ಯ ಪ್ರತಿಯೊಬ್ಬರಿಗೂ ಗುಣಪಡಿಸುವುದಕ್ಕೂ, ಧೈರ್ಯಪಡಿಸುವುದಕ್ಕೂ, ಸಮಾಧಾನಪಡಿಸುವುದಕ್ಕೂ, ಬಿಡುಗಡೆಗೊಳಿಸುವುದಕ್ಕೂ ಶಕ್ತವಾದಂಥ ವಾಕ್ಯ. ಯೇಸುವೆ, ಈ ವಾಕ್ಯಗಳು ಯಾವ ಮನೆಯಲ್ಲಿ ಮನದಲ್ಲಿ ಮುಟ್ಟಿದೆಯೋ ಅಲ್ಲಿ ಬಿಡುಗಡೆಯು, ಆಶೀರ್ವಾದವು, ಆರೋಗ್ಯವು, ದೇವರ ವಿಶೇಷವಾದ ಸಹಾಯಗಳು ಅಲ್ಲಿ ಲಭಿಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ಕರ್ತನೇ, ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ ಎಂದು ನಿನ್ನ ವಾಕ್ಯವೇ ಹೇಳುವಂತೆ, ಈಗೋ ನೀವೇ ಇವರ ಪಕ್ಕದಲ್ಲಿ ಇದ್ದೀರಪ್ಪ. ಮಗಳೇ ಎಂದು ಕರೆಯುವ, ನನ್ನ ಮಗನೇ ಎಂದು ಕರೆಯುವ ನಿನ್ನ ಸ್ವರವು ಅವರಿಗೆ ಕೇಳಿಸ್ತಾ ಇದೆ. ಕಳವಳಗೊಳ್ಳಬೇಡ ಮಗಳೇ, ಭಯಪಡಬೇಡ ಮಗನೇ, ನಾನಿದ್ದೀನಲ್ವಾ? ನನ್ನನ್ನು ನೀನು ಯಥಾರ್ಥವಾಗಿ ಮೊರೆ ಇಡುವುದಾದರೆ, ನೀನು ಕೇಳಿಕೊಳ್ಳುವುದಾದರೆ, ನಾನು ಸಹಾಯಕನು, ಉದ್ಧಾರಕನು, ಉಪಕಾರಿಯೂ ಆಗಿದ್ದೇನೆ. ನಾನು ನಿನಗೆ ವಿಶೇಷ ಸಹಾಯಕನಾಗಿದ್ದೇನೆ ಎಂದು ನೀವು ಹೇಳುವಂಥವರಾಗಿದ್ದೀರಿ. ನಿಮಗೆ ಸ್ತೋತ್ರ. ಪ್ರತ್ಯೇಕವಾಗಿ ಕೆಲವು ನನ್ನ ಸಹೋದರಿಯರು, ಸಹೋದರರು ಕುಟುಂಬಗಳಲ್ಲಿ, ಕೆಲಸಗಳ ಜಾಗದಲ್ಲಿ, ಸಂಬಂಧಿಕರಿಂದ, ಶತ್ರುಗಳಿಂದ, ಶಾಪಗಳಿಂದ, ಮನುಷ್ಯ ಕಲ್ಪಿತವಾದ ಕೃತ್ಯಗಳಿಂದ ಭಯಪಡುತ್ತಾ ಇದ್ದಾರೆ. ನನಗೆ ಸಹಾಯವು ಎಲ್ಲಿಂದ ಬರುತ್ತದೆಂದು ಅಪ್ಪ ಕಳವಳಗೊಂಡಿದ್ದಾರೆ. ಈಗೋ ನೀವೇ ವಿಶೇಷ ಸಹಾಯಕರು. ಕರ್ತನೇ, ಕಷ್ಟದಲ್ಲಿರುವಂಥ ಇವರನ್ನು ಕೃಪೆಯಿಂದ ನಡೆಸುವಂಥ ದೇವರು. ಈ ದಿನ ಮೊದಲುಗೊಂಡು ಇವರ ಪರಿಸ್ಥಿತಿಗಳು ಬದಲಾಗಲಿ, ಇವರ ಕರ್ತನೆ ಜೀವಿತಗಳು ಬದಲಾಗಲಿ. ಇವರು ನಿಮ್ಮನ್ನು ಹಿಂಬಾಲಿಸಲಿ, ನಿಮ್ಮ ಮಕ್ಕಳಾಗಿ ಮಾರ್ಪಡಲಿ, ನಿಮಗೋಸ್ಕರವಾಗಿ ಜೀವಿಸುವಂತೆ ನೀನು ಅಭಿಷೇಕಿಸಿ ಆಶೀರ್ವದಿಸಿ ಈ ದಿನವೂ ಇವನ್ನು ಅಭಿಷೇಕಿಸಿ ನಡೆಸಬೇಕೆಂದು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನವೇ, ಶಲೋಮ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.